ಸತ್ಯಂ ವದ ಧರ್ಮಂ ಚರ. ಇದು ನಮ್ಮ ಭಾರತೀಯ ಸಂಸ್ಕೃತಿ ಒಳಗಿರುವ ಎರಡು ರತ್ನಗಳು. ಸತ್ಯವನ್ನು ನೀವು ಹೇಳು. ಸತ್ಯವನ್ನು ಹೇಳಿದ್ರೆ ನಮ್ಮ ಬಿಸ್ನೆಸ್ ಎಲ್ಲ ಹಾಳಾಗುತ್ತದೆ ಅಂತ ಹೇಳ್ತಾರೆ. ಬಿಸ್ನೆಸ್ ಹಾಳಾದ್ರೂ ಪರವಾಗಿಲ್ಲ, ಮೊದಲು ಸತ್ಯವನ್ನು ನೀವು ಶುರು ಮಾಡು, ಆಮೇಲೆ ಅದೇ ತುಂಬಾ ಅಭಿವೃದ್ಧಿ ಬರ್ತಾರೆ. ಹಾಗೆಲ್ಲ ವೀಕ್ನೆಸ್, ಪ್ರತಿಯೊಂದಕ್ಕೂ ಹೆದರಿಕೆ ಹೆದರಿಕೆ ಹೆದರಿಕೆ. ಯಾವಾಗ ಹೆದರಿಕೆ ಬರ್ತಾ ಇದೆ, ನಮ್ಮ ಒಳಗೆ ದೋಷ ಇರುವಾಗನೇ ಹೆದರಿಕೆ ಬರೋದು. ದೋಷನೇ ಇಲ್ಲದಿದ್ರೆ ಹೆದರಿಕೆನೇ ಇರುವುದಿಲ್ಲ. ನಾವು ಹೆದರ್ಕೋಬಾರದು, ಧೈರ್ಯದಿಂದ ನಾವು ಸಾಧಿಸಬೇಕು. ಲೈಫ್ ಈಸ್ ಚಾಲೆಂಜಿಂಗ್, ಮೀಟ್ ಇಟ್. ಲೈಫ್ ಈಸ್ ಡ್ರೀಮ್, ರಿಯಲೈಸ್ ಇಟ್. ಡೀಪ್ ಈಸ್ ಲೈಫ್, ಲವ್ ಈಸ್ ಲೈಫ್, ರಿಯಲೈಸ್ ಇಟ್. ಅದೇ ನಮ್ಮ ಲೈಫ್. ಇಂಥ ಲವ್ನಲ್ಲಿ, ಈ ಜೀವನದಲ್ಲಿ, ಸಮಾಜದಲ್ಲಿ ನಾವು ಕರ್ತವ್ಯ ಕರ್ಮಗಳನ್ನು ನಿರ್ವರ್ತಿಸಿಬಿಟ್ಟು ನಮ್ಮ ಆನಂದವನ್ನು ನಾವು ಪಡೆಯಬೇಕು. ಈ ಆನಂದವನ್ನು ಪಡೆಯಬೇಕಂದ್ರೆ ಗಾಡ್ಸ್ ಗ್ರೇಸ್, ದೈವದ ಒಂದು ಕೃಪೆ ಇರಬೇಕು. ಅವು ಕೃಪನೇ ಇಲ್ಲದೇ ಇದ್ದರೆ ಏನು ಮಾಡೋದಕ್ಕಾಗೋದಿಲ್ಲ. ನೆಗೆಟಿವ್ ಅಂಡ್ ಪಾಸಿಟಿವ್ ಎರಡೂ ಸೇರಿದ್ರೇನೆ ನಮ್ಮ ಲೈಟು, ಫ್ಯಾನು, ಕುಕ್ಕೋ ಗಕ್ಕೋ ಏನೋ ಮಾಡಬಹುದು. ಆದರೆ ಈ ನೆಗೆಟಿವ್ ಪಾಸಿಟಿವ್ ಎರಡೂ ಸೇರದೇ ಇದ್ದರೆ ಆಗೋದಿಲ್ಲ. ಮನುಷ್ಯನ ಪ್ರಯತ್ನ, ದೈವ ಸಂಕಲ್ಪ, ಅನುಗ್ರಹ ಎರಡೂ ಸೇರಬೇಕು. ತಟ್ಟದ ಒಳಗೆ ಪೊಟ್ಯಾಟೊ ಚಪಾತಿ ಇದೆ. ತಟ್ಟದ ಒಳಗೆ ಪೊಟ್ಯಾಟೊ ಚಪಾತಿ 100 ಟೈಮ್ಸ್ ಹೇಳಿದ್ರೆ ನಿಮ್ಮ ಹೊಟ್ಟೆ ತುಂಬುತ್ತದೆ? ತುಂಬೋದಿಲ್ಲ. ಕೈಯಿಂದ ತಕೋ, ಬಾಯಲ್ಲಿ ಹಿಡ್ಕೋ, ಹೊಟ್ಟೆ ತುಂಬುತ್ತದೆ. ಅದೇ ರೀತಿಯಾಗಿ ಕೈಯಿಂದ ಭಜನೆ ಮಾಡು, ಬಾಯಿನಿಂದ ಭಗವತ್ ನಾಮ ಹೇಳು. ಈ ಎರಡೂ ಸೇರಿದ್ರೇನೆ ಹೃದಯಪೂರ್ವಕವಾಗಿ ಆನಂದವಾಗಿ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಬರೀ ಒಂದು ಕೃಷ್ಣ, ಒಂದು ರಾಮ, ಒಂದು ಗೋವಿಂದ, ಒಂದು ಶ್ರೀನಿವಾಸ ಬಾಯಿನಲ್ಲಿ ಲಿಪ್ಸ್ನಿಂದ ಬರಬಾರದು. ಅದು ಆರ್ಟಿಫಿಷಿಯಲ್. ಆರ್ಟ್ ಈಸ್ ಇನ್ಸೈಡ್, ಆರ್ಟ್ ಈಸ್ ಔಟ್ಸೈಡ್. ಇದೆಲ್ಲ ಜಗತ್ತಿನೆಲ್ಲ ಮೋಸ ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲ ಹಾಗೆಲ್ಲ ನೆನೆಸ್ತಾ ಇದ್ದೀವಿ. ಪರಮಾತ್ಮನ ಮೋಸ ಮಾಡೋದಕ್ಕಾಗೋದಿಲ್ಲ. ಅವರು ನಿರಂತರ ಇದ್ದಾರೆ, ವಿತ್ ಯು, ಇನ್ ಯು, ಅರೌಂಡ್ ಯು. ಈ ರೀತಿಯಾಗಿರೋ ಪರಮಾತ್ಮನ ಹೇಗೆ ನೀವು ಮೋಸ ಮಾಡೋದಕ್ಕಾಗುತ್ತೆ? ಇದೆಲ್ಲ ಒಳ್ಳೆ ಭಕ್ತಿ ಅಲ್ಲ. ನಿಜವಾಗಿ ನೀವೇನಾದರೂ ನಮಗೆ ತಿಳ್ಕೋ, ನಾನು ಹೇಳೋದು ಒಳ್ಳೆ ಸತ್ಯವಾದ ವಿಷಯ. ಇವತ್ತು ನಾಳೆ ನಿಮ್ಗೊಂದು ಸುಖವಾಗಿರ್ಬೋದು ನೀವು ಮಾಡೋ ಸಾಧನದಲ್ಲಿ. ಭವಿಷ್ಯದಲ್ಲಿ ಏನು ಫಲಿತ ಇಲ್ಲ. ಅದರಲ್ಲಿ ಸುಮ್ಮನೆ ಒಂದು ಲಾಸೇ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಈಸ್ ಈಕ್ವಲ್ 0. ಒಂದು ಕಡೆ ನೀವು ಪರಮಾತ್ಮ ನೆನೆಸ್ತಾ ಇದ್ದೀವಿ, ಇನ್ನೊಂದು ಕಡೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀವಿ. ಅವಾಗ ಏನಾಯ್ತು? ನಾವು ವಿರುದ್ಧವಾಗಿ ನಡ್ಕೊಂಡಿದ್ದೆಲ್ಲ ಮೈನಸ್ ಆಯಿತು, ನೆನೆಸ್ತಾ ಇದ್ದು ಪ್ಲಸ್ ಆಯಿತು. ಪ್ಲಸ್ ಮೈನಸ್ ಈಸ್ ಈಕ್ವಲ್ 0. ಏನು ಆಗೋದಿಲ್ಲ. ನೀವು ಯಾವುದು ನೆನೆಸ್ತಾ ಇದ್ದು ಆ ನೆನೆಸಿದ ತಕ್ಕಂಥ ರೀತಿಯಾಗಿ ನೀವು ನಡ್ಕೋಬೇಕು. ಅದೇ ಸತ್ಯ ಮಾರ್ಗ, ಅದೇ ಧರ್ಮ ಮಾರ್ಗ. ಪರಮಾತ್ಮ ಎಲ್ಲಿದ್ದಾರೆ ಅಂತ ಯಾರು ಕ್ವಶನ್ ಹಾಕಿದ್ರು, ಟ್ರೂತ್ ರೂಪದಲ್ಲಿದ್ದಾರೆ, ಸತ್ಯ ಸ್ವರೂಪದಲ್ಲಿದ್ದಾರೆ. ಸತ್ಯಂ ಸ್ವರೂಪಂ, ಸತ್ಯವೇ ನಿಜವಾದ ಪರಮಾತ್ಮ, ಶಾಂತವೇ ನಿಜವಾದ ಪರಮಾತ್ಮ, ಧರ್ಮವೇ ನಿಜವಾದ ಪರಮಾತ್ಮ. ಅಂತಹ ರೂಪದಲ್ಲಿ ನಾವು ಚೆನ್ನಾಗಿ ವಿಶ್ವಾಸದಿಂದ ನಾವು ನಡ್ಕೊಂಡ್ರೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬಹುದು. ಅದಕ್ಕೋಸ್ಕರವಾಗಿ ನಾನು